ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 9 ವ್ಲಾಗ್. ಆ್ಯಂಡ್ ನಾನಿವತ್ತು ಮೆಂತೆಕಾಳು, ಸೋಪ್ ಕಾಳು ಆ್ಯಂಡ್ ಲವಂಗನ ಕುದಿಸಿ ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ಕುಡಿದೆ. ನೆಕ್ಸ್ಟ್ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಜೊತೆಗೆ ಸ್ಟೀಮ್ಡ್ ಫುಡ್ ಮಾಡಿಕೊಂಡು ನನ್ನ ಯಜಮಾನ್ರಿಗೆ ಕೊಟ್ಟು ಅವ್ರಿಗೆ ಆಫೀಸಿಗೆ ಕಳಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಲೈಬ್ರರಿಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಬಟ್ ನಾಳೆ ದೋಸೆ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಅವೆಲ್ಲ ನೆನೆಸಿ ಹಾಕಿ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಸ್ನಾನ ಮಾಡಿದ ತಕ್ಷಣ ಫಸ್ಟ್ ಪೂಜೆ ಮಾಡಿಬಿಡ್ತೀನಿ. ಏನಕ್ಕೆ ಅಂದರೆ ಅದೊಂದು ಪಾಸಿಟಿವ್ ವೈಬ್ ಸಿಗಲಿ, ಪೀಸ್ ಸಿಗಲಿ, ನನ್ನ ಡೇ ಚೆನ್ನಾಗಿರಲಿ ಅಂತ ಅಷ್ಟೇ. ಆ್ಯಂಡ್ ಟಿಫಿನ್ ಮಾಡಿಕೊಂಡು ನಾನು ಲೈಬ್ರರಿಗೆ ಹೋಗೋಣ ಅಂತ ಹೋದೆ. ಸೊ ಇವತ್ತು 11:30ಗೆ ಜಿಯೋಗ್ರಫಿ ಕ್ಲಾಸ್ ಇತ್ತು. ಕ್ಲಾಸ್ ಕೇಳಿಕೊಂಡು ಮುಗಿಸ್ಕೊಂಡು ರಿವಿಷನ್ ಮಾಡಿಕೊಂಡು 1 ಗಂಟೆ ಆಗಿತ್ತು. ಮನೆಗೆ ಹೋಗೋಣ ಅಂತ ಹೇಳಿ ನಡ್ಕೊಂಡು ಬಂದೆ. ಮನೆಗೆ ಬಂದು ನಾನು ಟೊಮೆಟೊ ರೈಸ್ ಮಾಡಿ ಹಪ್ಪಳ ಕರೆದು ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡೆ. ಮಲಗಿ ಎದ್ದು ಫ್ರೆಶ್ ಅಪ್ ಆಗಿ ಪಾಲಿಟಿ ಓದೋಣ ಮನೆಯಲ್ಲೇ ಅಂದ್ಕೊಂಡು ಪಾಲಿಟಿ ಓದಿದೆ. ರಂಗನಾಥ್ ಅವ್ರ ಬುಕ್ ತೊಗೊಂಡು ಓದ್ಕೊಂಡೆ. ನಾನು ಪ್ರಿಯಂಬಲ್ಗೆ ಸ್ಟಾಪ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ನಾನು ಮತ್ತೆ ಹಿಂದಿಂದೆಲ್ಲ ನೀಟಾಗಿ ರಿವಿಷನ್ ಮಾಡೋದಕ್ಕೆ ಮರ್ತೋಗ್ಬಿಡ್ತೀನಿ ಅನ್ನೋದಕ್ಕೆ ಅಷ್ಟೇ. ಹಾಗಾಗಿ ಕಾಯ್ದೆಗಳನ್ನ ಓದಿಕೊಂಡು, ಸಂವಿಧಾನದ ರಚನೆ ಓದಿಕೊಂಡು ಮತ್ತು ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಓದಿಕೊಂಡು ನೆಕ್ಸ್ಟ್ ಪ್ರಿಯಂಬಲ್ ನೀಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಇವಾಗ ನಾನು ಓದ್ತಾ ಇರೋದು ಕೌನ್ಸಿಲ್ ಕಾಯ್ದೆಗಳನ್ನ ಓದ್ತಾ ಇದ್ದೀನಿ. 3 ಕೌನ್ಸಿಲ್ ಕಾಯ್ದೆಗಳು: 1861, 1892, 1909. ಈ 3 ಕಾಯ್ದೆಗಳನ್ನು ಓದಿಕೊಂಡು ಲೈಬ್ರರಿಗೆ ಹೋಗೋಣ ಅಂತ ರೆಡಿ ಆಗಿದೆ. ಸೊ ರೆಡಿ ಆಗಿಬಿಟ್ಟು ಒಂದೊಂದು ಲೈಬ್ರರಿಗೆ ಹೋದೆ ಬೈ ವಾಕ್. ಮತ್ತು ಹೋಗಿ ನಾನು ಜಿಯೋಗ್ರಫಿ ಸ್ಟಾರ್ಟ್ ಮಾಡಿದೆ. ಜಿಯೋಗ್ರಫಿ ಕ್ಲಾಸ್ ಇತ್ತು ಅಲ್ವಾ. ಸೊ ಅಲ್ಲಾಗ ನಾನು ಇನ್ನರ್ ಪ್ಲ್ಯಾನೆಟ್ಸ್, ಔಟರ್ ಪ್ಲ್ಯಾನೆಟ್ಸ್ ಏನು ಓದಿದ್ದೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಮತ್ತು ವಾಪಸ್ ನೀಟಾಗಿ ರಿವಿಷನ್ ಮಾಡೋದಕ್ಕೆ. ಎಷ್ಟು ರಿವಿಷನ್ ಮಾಡಿದ್ರೂ ಕಡಿಮೆ, ಎಷ್ಟು ಓದಿದ್ರೂ ಕಡಿಮೆ, ಎಷ್ಟು ಬರೆದ್ರೂ ಕಡಿಮೆ. ಹಾಗಾಗಿ ಪದೇ ಪದೇ ರಿವಿಷನ್ ಮಾಡ್ತಾಯಿದ್ದೀನಿ. ರಿವಿಷನ್ ಬಿಟ್ಟರೆ ಬೇರೆ ಏನೂ ನನ್ನ ಕೆಲಸ ಇಲ್ಲಲ್ವಾ. ಹಾಗಾಗಿ ನಾನಿವತ್ತು ಸೈನ್ಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. RK ಸೈನ್ಸ್, ರವಿಕಾಂತ್ ಸರ್ ಅವ್ರದ್ದು. ಸೈನ್ಸನ್ನು ಕೂಡ ಓದೋಣ ಅಂತ. 699 ರುಪೀಸ್ 1 ಇಯರ್ಗೆ. ಸೈನ್ಸ್, ಜನರಲ್ ಸೈನ್ಸ್ ಎಲ್ಲ ಇರುತ್ತೆ, ಪ್ಲಸ್ ಟೆಸ್ಟ್ ಸೀರೀಸ್ ಎಲ್ಲ ಇರುತ್ತೆ. ಹಾಗಾಗಿ ಪರ್ಚೇಸ್ ಮಾಡಿಕೊಂಡೆ. ಆ್ಯಂಡ್ ನಾನು 8:30 ಆಗೋಯಿತು ಟೈಮು. ಸೊ ಮನೆಗೆ ಹೋಗೋಣ ಅಂತ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿದೆ. ಬಂದು ನನ್ನನ್ನು ಪಿಕ್ ಮಾಡಿ ಮನೆಗೆ ಕರ್ಕೊಂಡು ಹೋದರು. ಮನೆಗೆ ಬಂದು ನಾನು ದಾಲ್ ಆ್ಯಂಡ್ ಚಪಾತಿ ಮಾಡಿದೆ. ಚಪಾತಿ ತಿಂದ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿ ಹಾಲು ಕುಡಿದು ಮಲ್ಕೊಂಡೆ. ಬೆಳಿಗ್ಗೆ ಬೇಗ ಎದ್ದೇಳೋಣ ಅಂತ. ಏನಕ್ಕೆ ನಾಳೆ ದೋಸೆ ಮಾಡಬೇಕು ಅಲ್ವಾ. ಸೊ ದೋಸೆ, ಇಡ್ಲಿ ಇವೆಲ್ಲ ಮಾಡೋದು ತುಂಬ ಹೆವಿ ಅನಿಸುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ. ಜೊತೆಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡೆ. ಬೆಳಗ್ಗೆ ಬೇಗ ಎದ್ದು ಊಟ ಅಂತ ಎಲ್ಲ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲ ಬೇಗ ಬೇಗ ಮಾಡಬೇಕು ಅಲ್ವಾ. ಸೊ ಮತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಂಗೆ ಟೈಮ್ ಹೋಗ್ಬಿಡುತ್ತೆ. ನನ್ನ ಡೇ ಎಲ್ಲ ಪೂರ ಕಿಚನ್ನು ಬಿಟ್ಟರೆ ಸ್ಟಡಿ, ಇಷ್ಟೇ ನನ್ನ ಲೈಫು. ಸೊ ಇದು ನನ್ನ ಇವತ್ತಿನ ವ್ಲಾಗ್, ಡೇ 9 ವ್ಲಾಗ್. ಸೊ ಪ್ಲೀಸ್ ಶೇರ್, ಲೈಕ್, ಕಮೆಂಟ್. ಥ್ಯಾಂಕ್ ಯು ಸೋ ಮಚ್.